ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹಾಗಲ್ಲ ಸರ್, ನನಗೆ ಒಂದಷ್ಟು ವಿಷಯಗಳು ಇದೇ ತರನೇ ಮಾಡ್ಬೇಕು ಅಂತ ಅನ್ನಿಸ್ತಾ ಇದೆ. ಅದನ್ನ ನಾನು ನಿಮ್ಗೆ ಡೈರೆಕ್ಟ್ ಆಗಿ ಭೇಟಿ ಆದಾಗ ಎಲ್ಲಾನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಒಂದಂತೂ ಸತ್ಯ ಸರ್, ನಾನು ಯಾವತ್ತೂ ನಿಮ್ ವಿರುದ್ಧ ಹೋಗಲ್ಲ. ಯಾಕಂತಂದ್ರೆ ನಿಮಗ್ ಚೆನ್ನಾಗಿ ಗೊತ್ತು ನಾನು ಏನೇ ಯೋಚನೆ ಮಾಡಿದ್ರೂ ಒಳ್ಳೇದೇ ಮಾಡ್ತೀನಿ ಅಂತ. ನನ್ನ ನಂಬಿ ಸರ್. ನಿಮ್ಮನ್ನ ಭೇಟಿ ಮಾಡಿದಾಗ ನಾನು ಯಾಕೆ ಹೀಗೆಲ್ಲ ಮಾಡ್ತಿದ್ದೀನಿ ಅಂತ ವಿವರವಾಗಿ ಹೇಳ್ತೀನಿ. ಆಗ್ಲೂ ನಿಮಗ್ ನಾನು ಮಾಡ್ತಿರೋ ತಪ್ಪು ಅಂತ ಅನ್ಸಿದ್ರೆ ನೀವೇನ್ ಶಿಕ್ಷೆ ಬೇಕಾದ್ರೂ ಕೊಡಿ. ಸರಿ ಆಯ್ತು, ಅದೇನು ಅಂತ ಬಂದಾಗ ಹೇಳು. ಓಂ ನಮೋ ಕಾಳಿ. ಓಂ ಭದ್ರಕಾಳಿ. ಓಂ ಶ್ರೀ ಕಾಳಿ. ಓಂ ಭದ್ರಕಾಳಿ. ಓಂ ನಮೋ ಕಾಳಿ. ಓಂ ಭದ್ರಕಾಳಿ. ಓಂ ನಮಾಮ್ಯಃ ಭದ್ರಕಾಳಿ. ಓಂ ನಮಾಮ್ಯಃ. ಓಂ ನಮಾಮ್ಯಃ. ಓಂ ನಮೋ ಕಾಳಿಯೇ ನಮಃ. ಮಾತು ಬಂದ ತಕ್ಷಣ ಮಂತ್ರಗಳು ನೆನಪಿದೆಯಲ್ವ ಅಂತ ಚೆಕ್ ಮಾಡ್ಕೊತಾ ಇದ್ದಾನೆ. ಅಪ್ಪ, ನಮ್ಮ ಅಣ್ಣ ಈ ತರ ಮಂತ್ರಗಳನ್ನ ಹೇಳೋದನ್ನ ಕೇಳಿ ಅದೆಷ್ಟು ದಿನಗಳಾಗಿತ್ತು ಗೊತ್ತಾ? ಇನ್ ಮುಂದೆ ನಮ್ ಜೀವನದಲ್ಲಿ ದೀಪ ಬೆಳಗತ್ತೆ. ಬೆಳಗುತ್ತೆ ಬೆಳಗುತ್ತೆ. ಎಷ್ಟು ಜನರ ಜೀವನದ ದೀಪ ಆರೋಗುತ್ತೋ ಏನೋ. ಸದ್ದು ನನಗೆ ಮಾತು ಬಂದಿರೋ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಸ್ಪೆಷಲಿ ರಾವಣನ್ ಗೊತ್ತಾಗಬಾರ್ದು. ಗುರೂಜಿಗೂ ಕೂಡ ಗೊತ್ತಾಗ್ದಿರೋ ಹಾಗೆ ನೋಡ್ಕೋಬೇಕು. ಅಕಸ್ಮಾತ್ ಅವನು ಮನೆಗೆ ಬಂದ್ರೆ ನಾನು ಮೊದಲಿನ ಥರನೇ ಮೊಬೈಲಲ್ಲಿ ಟೈಪ್ ಮಾಡ್ಕೊಡ್ತೀನಿ. ಅವ್ರ ಮುಂದೆ ನನಗೆ ಮಾತು ಬಂದಿದೆ ಅಂತ ತೋರಿಸ್ಕೋಬಾರ್ದು. ಗೊತ್ತಾಯ್ತಾ? ಸರಿ ಅಣ್ಣ, ಹೇಗಿದ್ರು ನಿನಗ್ ಮಾತು ಬಂದಿದೆ. ಆ ರಾವಣ್ ಜೊತೆ ಸೇರ್ಕೊಂಡು ಶಿವಗಾಮಿ ಆಸ್ತಿನ ನೀನ್ ವಶ ಮಾಡ್ಕೋಬಹುದಲ್ವಣ್ಣ? ನಂದಿನಿ, ನೀನು ರಾವಣ್ ಬಗ್ಗೆ ಇನ್ನು ಸರಿಯಾಗಿ ತಿಳ್ಕೊಂಡಿಲ್ಲ ನಂದಿನಿ. ಅವನು ಒಂಥರ ಸಮಯ ಸಾಧಕ. ಉಸಿರು ಒಳ್ಳೆ ಇದ್ದಾಗ, ಅವನಿಗೆ ಅವಶ್ಯಕತೆ ಇದ್ದಾಗ ಮಾತ್ರ ನನ್ನನ್ನು ಬಳಸ್ಕೋತಾನೆ. ಹಾಗೇನೆ ನಾನು ಮಾಡ್ತೀನಿ. ಅವಶ್ಯಕತೆ ಬಿದ್ದಾಗ ಮಾತ್ರ ನಾನು ಕೂಡ ಅವನ್ನ ಸೇರಿಸ್ಕೋತೀನಿ. ನಾನು ಕಳ್ಕೊಂಡಿರೋ ಎಲ್ಲ ಶಕ್ತಿನೂ ವಾಪಸ್ ಪಡ್ಕೋಬೇಕು. ಮಾತು ಬಂದಿದೆ ಅಂತ ಮಧುರಕಾಳಿ ಅಮ್ಮನ ಆರಾಧನೆ ನಿಲ್ಲಿಸೋದಕ್ಕಾಗಲ್ಲ. ಸತತವಾಗಿ ಮಾಡಲೇಬೇಕು. ಅದಕ್ಕೆ ನನಗೆ ತುಂಬ ಸಮಯ, ಸಿಕ್ಕಾಪಟ್ಟೆ ಶಕ್ತಿ ಬೇಕಾಗುತ್ತೆ. ಮಧ್ಯ ಯಾವ ಅಡಚಣೆನೂ ಆಗಬಾರ್ದು. ಆದ್ರೆ ನನಗೆ ಮಾತು ಬಂದಿರೋ ವಿಷಯ ರಹಸ್ಯವಾಗೇ ಇರಬೇಕು. ಅಣ್ಣ, ಇವಾಗ ನಿನಗೆ ಮಾತು ಬಂದಿದೆ ಅಲ್ವಾ? ಮತ್ತೆ ವಾಪಸ್ ಹೋಗಲ್ಲ ತಾನೆ?
ಯಾವುದೇ ಕಾರಣಕ್ಕೂ ಹೋಗಲ್ಲ. ಶಾಂಭವಿ ದೇವಿಯ ದಿಗ್ಬಂಧನದಿಂದ ಬಿಡುಗಡೆ ಆಗಿದ್ರಿಂದ ನಾನು ಸ್ವಲ್ಪ ಹುಷಾರಾಗಿರ್ಬೇಕಷ್ಟೆ. ಮಧುರಕಾಳಿ ಅಮ್ಮನ ಆರಾಧನೆ ಮಾಡಿ ನನಗೆ ಬೇಕಾಗಿರೋ ಶಕ್ತಿ ವರನ ಪಡ್ಕೊಂಡ್ಮೇಲೆ ನಾನು ಆ ಶಾಂಭವಿ ದೇವಿನ ಬೇಕಾದ್ರೂ ಹೆದರಿಸ್ತೀನಿ. ಅಂತ ಶಕ್ತಿ ನಂದಾಗಿರುತ್ತೆ. ಅಲ್ಲಿವರೆಗೂ ನನಗೆ ಮಾತು ಬಂದಿರೋದು ಯಾರಿಗೂ ಗೊತ್ತಾಗಬಾರ್ದು. ಗೊತ್ತಾದ್ರೆ ನನ್ನ ಬೆಳವಣಿಗೆಯನ್ನ ತಡೆಯೋ ಪ್ರಯತ್ನ ಮಾಡ್ತಾರೆ. ಅಣ್ಣ, ಈ ವಿಷಯದಲ್ಲಿ ನೀನು ಗುರೂಜಿ ಮತ್ತೆ ರಾವಣ್ಣ ನಂಬಲ್ವಾ? ನನಗೆ ಆಪರೇಷನ್ ಆಗ್ಬಾರ್ದು ಅಂತ ಹಿಂದೆ ನಿಂತ್ಕೊಂಡು ಸಂಚ್ ಮಾಡಿದ್ದೆ ಆ ರಾವಣ್. ಇದ್ರ ಬಗ್ಗೆ ಆ ಗುರೂಜಿಗೂ ಗೊತ್ತಿರುತ್ತೆ. ಆದ್ರೆ ನನ್ನ ಹತ್ರ ಬಾಯಿ ಬಿಟ್ಟಿಲ್ಲ ಅಷ್ಟೇ. ಈ ಎಲ್ಲ ಸತ್ಯನ ನಾನು ಮಾಡೋ ಪೂಜೆಯಿಂದ ಕಂಡು ಹಿಡಿತೀನಿ. ಅದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತಷ್ಟೇನೆ. ನಾನು ಏಕಾಂತವಾಗಿರ್ಬೇಕು. ನನ್ನನ್ನು ಯಾರು ಡಿಸ್ಟರ್ಬ್ ಮಾಡಬೇಡಿ. ಸರಿ ಅಣ್ಣ, ಆಯ್ತು. ನಿನಗೆ ಯಾರು ಡಿಸ್ಟರ್ಬ್ ಮಾಡಲ್ಲ. ನಾನ್ ನೋಡ್ಕೋತೀನಿ ಅದನ್ನ. ನೀನೆಷ್ಟು ಮಂತ್ರ ಪಠನೆ ಮಾಡ್ತೀಯೋ ಅಷ್ಟು ಮಾಡೋಣ. ಸರಿ ಆಯ್ತಣ್ಣ. ಏಯ್, ಏನೋ ನೋಡ್ತಾ ನಿಂತಿದ್ಯಾ? ನಡಿಯೋ ನಡಿಯೋ. ನಡಿ ನಡಿ. ಓಂ ಭದ್ರಕಾಳಿಯೇ ನಮಃ. ಮೇಡಮ್, ಊಟ ತಗೊಳ್ಳಿ. ಥ್ಯಾಂಕ್ ಯು. ಸರಿ ಮೇಡಮ್. ಮೇಡಮ್, ಅಲ್ಲ, ನಾನ್ ನಿಮ್ಗೆ ಲಂಚ್ ಅಲ್ಲಿ ವೆಜ್ ಬಿರಿಯಾನಿ ಬೇಕು ಅಂತ ಹೇಳಿದ್ನಲ್ವಾ? ಮೊಸರನ್ನ ತಂದ್ಕೊಟ್ಬಿಟ್ಟಿದ್ದೀರಾ? ಮ್ಯಾನೇಜರ್ ಸರ್ ಹೇಳಿದ್ರು, ಅದಕ್ಕೆ ತಗೊಂಡು ಬಂದೆ. ಹೌದಾ? ಅವ್ರನ್ನ ಬರಕ್ ಹೇಳಿ. ಸರಿ ಮೇಡಮ್.